ಹೇ ಗಣಪ ನಗುಮುಖದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಯ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಗಜಾಯದ ನೈವೇದ್ಯ ಬಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಓಂಕಾರನಾದ ಪ್ರಿಯ ಓಂಕಾರನಾದ ಪ್ರಿಯ ಹೇ ಗಣಪ. ಈಗ ಒಂದು ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದು ಚಿಂತನೆ ಮಾಡ್ತಿಲ್ಲ. ಈ ಒಂದು ಸಂಕ್ಷೇಪವು ಆಯ್ದ ಸಂಗ್ರಹಗಳಿಂದ ಕೂಡಿದೆ. ಪ್ರಗತಿ ಪಥದಲ್ಲಿ ಹೆಜ್ಜೆ ಹಾಕ ಬಯಸಿ ಕೆಲವು ಮಾರ್ಗಸೂಚಿಗಳನ್ನು ಓದಿ ಮರೆಯುವುದಕ್ಕಿಂತ ಕಿಂಚಿತ್ತಾದರೂ ಉಪಯೋಗಿಸಿ ಅಳವಡಿಸಿಕೊಂಡರೆ ಜೀವನ ಸಾರ್ಥಕವೆಂದು ಬರೆದ ಸಾಲುಗಳು. ಜ್ಞಾನವು ಕೊಳಚೆ ನೀರು ಇಂಥ ಹಾಗಾಗಬಾರದು. ನದಿ ನೀರು ಹರಿಯುವಂತೆ ಒಬ್ಬರಿಂದ ಒಬ್ಬರಿಗೆ ಜ್ಞಾನವು ಹರಿದರೆ ಸಾರ್ಥಕವೆಂದು ಬರೆದ ಸಾಲುಗಳು. ಜ್ಞಾನವು ಒಂದು ದಾನವೇ. ಸಿ ಗುಡ್, ಡೂ ಗುಡ್, ಬಿ ಗುಡ್. ದಿಸ್ ಈಸ್ ದಿ ವೇ ಆಫ್ ಲೈಫ್. ಐ ಆಮ್ ಓಕೆ, ಯು ಆರ್ ಓಕೆ, ದ ಹೋಲ್ ವರ್ಲ್ಡ್ ಈಸ್ ಓಕೆ. ಇದು ವಾಕ್ಶಕ್ತಿ ಬ್ರಹ್ಮಶಕ್ತಿ, ಮನಃಶಕ್ತಿ ದಿವ್ಯಶಕ್ತಿ, ಭಕ್ತಿಯಿಂದ ಶಕ್ತಿಯಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ. ಈ ಥರ ಹೇಗೆ ಪಡೆಯೋದು ಅನ್ನೋದನ್ನ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳಿದ್ದಾರೆ. ಈ ಡಿ ವಿ ಜಿಯವರ ಪದ್ಯವು 845 ಪದ್ಯಗಳಿಂದ ಕೂಡಿದೆ. ಇದನ್ನು ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ನಾನಿಲ್ಲೊಂದು 3 ಪದ್ಯ ತಗೊಂಡು ಹೇಳ್ತಾ ಇದ್ದೀನಿ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಆವುದನು ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ಪ್ರಪಂಚಕ್ಕೆ ಮೊದಲು ಮೂಲನಾಗಿರುವನು, ಸೃಷ್ಟಿಕರ್ತನು, ಮಾಯಾಲೋಲನು, ಸರ್ವರಿಗೆ ಈಶನಾಗಿರುವನು. ಕಣ್ಣಿಗೆ ಕಾಣದಿದ್ದರೂ ಪ್ರೀತಿಯಿಂದ ನಂಬಿರುವಂತಹ ಆ ನಂಬಿಕೆಗೆ, ಆ ಬೆಳಕಿಗೆ ನಮಸ್ಕಾರ ಮಾಡೋಣ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಮತ್ತೊಮ್ಮೆ ಸಂಸಾರದಲ್ಲಿ, ಮಗದೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ. ಡಿ ವಿ ಜಿಯವರು ದೇವರ ಪೂಜೆಗೆ ಅಂತ ಸಮಯ ಮೀಸಲಾಗಿಟ್ಟಿರಲಿಲ್ಲಂತೆ, ಸಮಯ ಇಟ್ಟಿರಲಿಲ್ಲ. ನಾನು ಬರೆಯುವ ಪದ್ಯದ ಪದಗಳೇ ಹೂವಿನ ಹಾರಗಳು ಅಂತ ಹೇಳ್ತಾ ಇದ್ರಂತೆ. ಒಂದು ಸಲ ಹೂವಿನ ತೋಟದಲ್ಲಿ, ಇನ್ನೊಂದು ಸಲ ಸ್ನೇಹಿತರ ಸಂತೋಷಕೂಟದಲ್ಲಿ, ಮತ್ತೊಮ್ಮೆ ಸಂಗೀತ ಕಚೇರಿಯಲ್ಲಿ, ಇನ್ನೊಮ್ಮೆ ಶಾಸ್ತ್ರಗಳನ್ನು ಓದುವುದರಲ್ಲಿ, ಕೆಲವು ಸಲ ಸಂಸಾರದಲ್ಲಿ, ಇನ್ನು ಕೆಲವು ಸಲ ಮೌನವಾಗಿ ಚಿಂತನೆ ಮಾಡುತ್ತಾ ಆ ಪರಬ್ರಹ್ಮನ ಇರುವಿಕೆಯನ್ನು ಅನುಭವಿಸಿದೆ. ಈ ಶರೀರವೇ ಬ್ರಹ್ಮ, ಆನಂದವೇ ಪರಬ್ರಹ್ಮ, ಮೋಹವನ್ನು ಕ್ಷಯಿಸುವುದೇ ಮೋಕ್ಷ, ಅದೇ ಪರಮಾನಂದ, ನಿತ್ಯಾನಂದ. ನಾವು ಮೋಹವನ್ನು ಕ್ಷಯಿಸಿಬಿಟ್ರೆ ಇನ್ನೇನು ಉಳಿಯೋದೇ ಇಲ್ಲ. ಐ ವಾಂಟ್ ಗಾಡ್ ಅಂತಿರುತ್ತೆ. ವಾಂಟ್ ತೆಗೆದುಬಿಟ್ರೆ ಐ ಮತ್ತು ಗಾಡ್ ಉಂಟು. ಆ ಥರ ನಾವು ಇದು 60-70 ಏಜ್ ಆದಮೇಲೆ ತಿಳ್ಕೊಳ್ಳೋವಂಥದ್ದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಾಧ್ಯಾನ, ಒಳಗದರ ಉದಾಸೀನ, ಹೊರಗೆ ಸಂಸ್ಕೃತಿಯ ಭಾರ, ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸಿ ಬಾಳುವವರೆಗೆ ನೀನು ಬೇಡಿಕೋ ಮಂಕುತಿಮ್ಮ. ನಗುವೇ ಆರೋಗ್ಯದ ಗುಣ. ನಗು ಅನ್ನೋದು ಒಂದು ಔಟ್ಲೆಟ್, ಅದೊಂದು ಟಾನಿಕ್ ಅಂತಲೂ ನಾವು ತಿಳ್ಕೊಬೋದು. ನಗು
ಇದ್ದ ಜೀವನ ನಗುವಿನಿಂದ ನಮ್ಮದು ಬಾಳು ಸಿರಿ ಸಂಪತ್ತಾಗುತ್ತೆ. ಇದು ನಗು ಹೇಗೆ ಅಂದರೆ ಮನೆಗೆ ಕಿಟಕಿಗಳು ಹೇಗಿರುತ್ತೋ ಹಾಗೆ ಈ ನಗು ಅನ್ನೋದು ಶರೀರಕ್ಕೆ. ನಗುತ್ತಾ ಜೀವನವನ್ನು ನಡೆಸುವುದು ಸಹಜವಾದ ಧರ್ಮ, ಇತರರನ್ನು ನಗಿಸುವುದು ಉತ್ತಮವಾದ ಧರ್ಮವಾಗುತ್ತದೆ. ನಗುವನ್ನು ಕೇಳುತ್ತಾ ನಗುತ್ತಾ ಇರುವುದು ಅತಿಶಯವಾದ ಗುಣ. ನಗುತ್ತಾ ಜೀವನವನ್ನು ಸಾಗಿಸಿ ಇತರರನ್ನು ನಗಿಸಿ ತಾನೂ ನಗುತ್ತಾ ಬಾಳುವ ರೀತಿಯನ್ನು ಅಧಿಕವಾಗಿ ನೀಡೆಂದು ದೇವರಲ್ಲಿ ಬೇಡಿಕೊಳ್ಳಬೇಕು. ನಾವು ಮಾಡುವ ಪ್ರಯತ್ನದಿಂದ ನಮ್ಮ ಎಫರ್ಟ್ ಹಾಕೋದ್ರಿಂದ ಅರ್ಧ ದಿನದ ಬಾಳು ಸಿರಿ ಸಂಪದವಾಗುತ್ತದೆ. ಮನಸ್ಸನ್ನು ಪಳಗಿಸಬೇಕು. ಹೇಗೆ ಅಂದರೆ ಒಂದು ಮಗುನ ನೋಡಿಕೊಳ್ಳೋ ಹಾಗೆ ಮನಸ್ಸನ್ನು ನಾವು ಹಿಡಿದಿಟ್ಕೊಳ್ಬೇಕಂತೆ. ಮನಸ್ಸು ಬೆಳಗಿನ ವೇಗಕ್ಕಿಂತ ಜಾಸ್ತಿ ಇರುತ್ತೆ ನಮ್ಮ ಮನಸ್ಸಿನ ವೇಗ. ಒಂದು ದಿವಸಕ್ಕೆ ಒಂದು 30,000 ವಿಷಯಗಳು ಬಂದು ಹೋಗುತ್ತಂತೆ, ಬೇಕಿಲ್ಲದೆ ಇರೋದು ಬೇಕಾಗಿರೋದು ಎಲ್ಲ. ಅದನ್ನು ಅದನ್ನು ಹಿಡಿದಿಟ್ಟು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಸೆಲ್ಫ್ ಕಂಟ್ರೋಲ್, ಆಟೋಸೇಷನ್ ಕೊಡ್ಕೋಬೇಕಾಗುತ್ತೆ. ಜೀವನದಲ್ಲಿ ಸ್ವಲ್ಪವಾದರೂ ಕಹಿ ಇಲ್ಲದಿದ್ದಲ್ಲಿ ಮನುಷ್ಯನು ಯಾವಾಗಲೂ ಸುಖವಾಗಿ ಮಲಗಿ ನಿದ್ದೆ ಮಾಡಿ ಇರುತ್ತಿದ್ದ. ಅದರಿಂದ ಜೀವಿಜಿ ಹೇಳ್ತಾರೆ, ಯೋಚನೆಯನ್ನು ಯೋಜನೆಯಾಗಿ ರೂಪಿಸಿಕೊಳ್ಳಿ, ಜೀವನ ನಡೆಸೋದಕ್ಕೆ ತುಂಬ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ದೇವರು ಗುಟ್ಟನ್ನು ಗುಟ್ಟಾಗಿ ಇಡದಿದ್ದರೆ ಮನುಷ್ಯನಿಗೆ ಏನು ಹುಡುಕುವ ಅಗತ್ಯನೇ ಇರಲಿಲ್ಲಂತೆ. ಎಷ್ಟು ಹೇಳ್ತೀನಿ ಚಿಂತನೆ. ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದ ಕಡೆಗೆ, ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯೋಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗೋಣ. ಈ ಹೊಸ ವರ್ಷವನ್ನು ಸಂತೋಷದಿಂದ ಸಾಗಿಸೋಣ ಅಂತ ಹೇಳಿ ಓಂ ಶಾಂತಿ ಶಾಂತಿ ಶಾಂತಿ.